ಆದಷ್ಟೇ ನೋಡ್ಬೇಕಾಗುತ್ತೆ. ಇನ್ನ 3 ವರ್ಷ 5 ಮದುವೆ ಆಗಿದೆ. ಎಸ್, 3 ವರ್ಷದಲ್ಲಿ 5 ಮದುವೆ ಆಗಿದೆ. ಬಯಲಾಗ್ತಾ ಇದೆ ಈಗ ಒಂದು ಬಹುದೊಡ್ಡ ರಹಸ್ಯ. ಅಸಲಿ ಮದುವೆ, ನಕಲಿ ಹೆಣ್ಣು, ಪಾಪಿ ಗಂಡು ದಿಗ್ಭ್ರಮೆ ಆಗಿದ್ದಾನೆ. ಯಾರಿಗೆ ತಾನೇ ದಿಗ್ಭ್ರಮೆ ಆಗುವುದಿಲ್ಲ? ಮದುವೆ ಆಗದ ಅವಿವಾಹಿತ ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಮದುವೆ ಆಗದ ಹುಡುಗರು ಫಸ್ಟ್ ಇದನ್ನ ಗಮನಿಸಬೇಕಾಗುತ್ತೆ. ಜಸ್ಟ್ 3 ವರ್ಷದಲ್ಲಿ 5 ಮದುವೆ. ಇಲ್ಲಿ ಪಾಪ 30 ವರ್ಷ ಆದ್ರೂ ಒಂದು ಮದುವೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಈಗ ಒಂದು ಸ್ಫೋಟಕ ರಹಸ್ಯ ಬಯಲಾಗ್ತಾ ಇದೆ. ಅಸಲಿ ಮದುವೆ, ನಕಲಿ ಹೆಣ್ಣು, ಪಾಪಿ ಗಂಡು ದಿಗ್ಭ್ರಮೆ ಆಗೋಗ್ಬಿಟ್ಟಿದ್ದಾನೆ. ಮದುವೆಯಾಗದ ಅವಿವಾಹಿತರು ನೋಡ್ಲೇಬೇಕಾದಂತಹ ಸ್ಟೋರಿ. ವಯಸ್ಸಿ ಮೀರು ಹೋಗ್ತಾ ಇದ್ರು ಕೂಡ ಒಬ್ರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಬಾಯ್ ಬಡ್ಕೊಳ್ಳೋದ್ರ ನಡುವೆ ಇಲ್ಲಿ ವಯಸ್ಸಾಗ್ತಾ ಇದೆ ಅಂತ ಆತರ ಪಟ್ರೆ ಏನಾಗುತ್ತೆ ಅಂತ ಈ ಸುದ್ದಿಯಲ್ಲಿ ನೀವು ಗಮನಿಸಬಹುದು. ಒಂದು ವೇಳೆ ಏನಾದ್ರೂ ಆತರ ಪಟ್ರೆ ಮಕ್ಮಲ್ ಟೋಪಿ ಹಾಕೊಳ್ಳೋದಂತೂ ಗ್ಯಾರಂಟಿ. ಸಿಕ್ಕಿದ್ದೆ ಸೇರುಂಡೆ ಅಂತ ಕಣ್ಣು ಮುಚ್ಕೊಂಡು ಹೆಣ್ಣನ್ನ ಒಪ್ಪಿಕೊಳ್ಳುವ ಮುನ್ನ ಎಚ್ಚರ ಎಚ್ಚರ. ಮದುವೆ ಹೆಸರಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ಮದುವೆ ಹೆಸರಲ್ಲಿ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ತಂಡ. ಎಸ್, ಎಕ್ಸಾಕ್ಟ್ಲಿ ಇಲ್ಲಿ ಗಮನಿಸ್ತಾ ಇದೀವಿ. ಇನ್ನು ಸಿಂಗಲ್ಸ್ಗಳು ಮದುವೆ ಆಗದವರನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಂತೆ ಈ ಒಂದು ಗ್ರೂಪ್. ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡು ಹಣ ಚಿನ್ನದೊಂದಿಗೆ ಪರಾರಿ ಆಗ್ತಿದ್ದಾರೆ. ಹಾಗಾದ್ರೆ ನೀವು ಕೂಡ ಈ ಸುಳಿಯಲ್ಲಿ ಸಿಲುಕಿರಬಹುದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜಸ್ಟ್ 3 ವರ್ಷ 5 ಮದುವೆ. ಅವರ ರಹಸ್ಯ ಈಗ ಬಯಲಾಗ್ತಾ ಇದೆ. ಅಸಲಿ ಮದುವೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮದುವೆ ಮಾಡ್ಕೊಳ್ತಾರೆ. ಆದ್ರೆ ನಕಲಿ ಹೆಣ್ಣು, ಪಾಪಿ ಗಂಡು ದಿಗ್ಭ್ರಮೆ ಆಗೋಗ್ಬಿಟ್ಟಿದ್ದಾನೆ, ಹೌಹಾರ್ಬಿಟ್ಟಿದ್ದಾನೆ. ಏನೋ 1-2 ತಿಂಗಳು ಜೊತೆಲಿರ್ತಾರೆ. ಅದಾದ ನಂತರ ನಿಮ್ಮ ಹತ್ರ ಇರುವಂತಹ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ಕದ್ಕೊಂಡು ಓಡೋಗ್ತಾರೆ. ಮದುವೆ ಹೆಸರಲ್ಲಿ ದೋಖಾ ಮಾಡ್ತಾ ಇದ್ದಂತಹ ಒಂದು ಟೀಮ್ ಅನ್ನ ಜೈಲಿಗಟ್ಟಿದ್ದಾರೆ ರಿಯಲ್ ಪೊಲೀಸರ್. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರ ಈ ಕಾರ್ಯವೈಖರಿಗೆ ಭಾರಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಭರ್ಜರಿ ಕಾರ್ಯಾಚರಣೆ ನಡೆಸಿಬಿಟ್ಟಿದ್ದಾರೆ. ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಹಲವರನ್ನ ಯಾಮಾರಿಸಿತ್ತು ಈ ತಂಡ. ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ. ಆಕೆಯ ಮುಖವನ್ನ ಒಂದ್ಸರಿ ನೋಡ್ಕೊಂಬಿಡಿ ನೀವು. ನಿಮ್ಮ ಹತ್ರನು ಚಾಟು ಗೀಟು ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಈಗಾಗಲೇ ಪ್ಲಾನಿಂಗ್ ಕೂಡ ಹಾಕೊಂಡಿರ್ಬೋದು. ಎಲ್ಲ ಬಂಧುಗಳೆಲ್ಲ ಬಂದ್ರ ಹಿಂಗ್ ತಿರ್ಸ ಹಿಂಗ್ ತಿರ್ಸ ಗಂಟ ಹತ್ತ ತಿರ್ಸಮ್ಮ, ಗಂಡಿನ ಕೈ ಸಿಗಮ್ಮಿ. ಅವ್ರ ಕೈ ಎಡಗೈ ಇಟ್ಕೊಪ್ಪ, ಎಡಗೈ ಗಂಟೆ ಇಟ್ಕೊಪ್ಪ ಬರೀ. ನೀರ್ನ ಪ್ರೋಕ್ಷಣೆ ಮಾಡಪ್ಪ. ಓಂ ಸದ್ಯೋಜ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಹೇಶ್. ತುಮಕೂರಿನಿಂದ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಹೇಶ್, ಗಮನಿಸ್ತಾ ಇದೀವಿ ಇಲ್ಲಿ 30-40 ವರ್ಷ ಆದ್ರೂ ಒಂದು ಹೆಣ್ಣು ಸಿಗ್ತಾ ಇಲ್ಲ ಅಂತ ಬಾಯ್ ಬಡ್ಕತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಅಸಲಿ ಮದುವೆ, ನಕಲಿ ಹೆಣ್ಣು, 3 ವರ್ಷದಲ್ಲಿ 5 ಮದುವೆ. ಏನಿದು ವಂಚನೆ? ಯಾರ ಕಣ್ಣಿಗೂ ಈ ಅಮ್ಮ ಕಾಣ್ಲಿಲ್ವಾ ಹಿಂಗೆ ಅಂತ? ಎಸ್ ಚಂದ್ರಕಲಾ, ಈ ಒಂದು ಖತರ್ನಾಕ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇವರು ಈ ಭಾಗದವ್ರಲ್ಲ, ಈ ಒಂದು ಅಂದ್ರೆ ತುಮಕೂರು ಈ ಸುತ್ತಮುತ್ತ ಭಾಗದವರೇ ಆಗಿದ್ರೆ ಇವ್ರನ್ನ ಯಾರು ಬೇಕಾದ್ರೂ ಐಡೆಂಟಿಫೈ ಮಾಡ್ತಿದ್ರು. ಆದ್ರೆ ಇವರು ಹುಬ್ಳಿ ಕಡೆಯವರು ಆಗಿರೋದ್ರಿಂದ ಇವರು ಕೂಡ ಏನು ಗಂಡಿನ ಕಡೆಯವರು ಯಾಮಾರಿರ್ತಕ್ಕಂಥದ್ದು. ಅವರು ಕೂಡ ಸುಮಾರು 5-6 ವರ್ಷಗಳಿಂದ ಕೂಡ ದಯಾನಂದ ಮೂರ್ತಿ ಅವರಿಗೆ 5-6 ವರ್ಷಗಳಿಂದ ಕೂಡ ಹೆಣ್ಣನ್ನ ನೋಡ್ತಿರ್ತಾರೆ. ಆದ್ರೆ ಎಲ್ಲೂ ಕೂಡ ಅವ್ರಿಗೆ ಮದುವೆ ಅಂದ್ರೆ ಹೆಣ್ಣು ಸೆಟ್ ಆಗಿರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಏನು ಆ ಒಂದು ಬ್ರೋಕರ್ ಈ ಒಂದು ಗ್ಯಾಂಗ್ ನಿಂದ ಇವರು ಯಾಮಾರಿರ್ತಕ್ಕಂಥದ್ದು ಚಂದ್ರಕಲಾ. ಏನು ಅಂದ್ರೆ ಈ ಒಂದು ವಿಚಾರವಾಗಿ ಅಂದ್ರೆ ಮದುವೆ ಆಗುತ್ತೆ. ಮದುವೆ ಆದ ನಂತರ 6 ದಿನಗಳ ನಂತರ ಏನು ನಮ್ಮ ಸಂಪ್ರದಾಯದಂತೆ ಹೆಣ್ಣನ್ನ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸುಳ್ಳನ್ನ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ 1 ವಾರ 15 ದಿವಸ ತಿಂಗಳವರೆಗೂ ಕಾಯ್ದು ನಂತರ ಅವರು ಹುಬ್ಳಿ ಅವರು ಹೇಳಿದಂತ ಅಂದ್ರೆ ಆಧಾರ್ ಕಾರ್ಡ್ ಏನ್ ಕೊಟ್ಟಿದ್ರು ಆ ಒಂದು ಆಧಾರದ ಮೇಲೆ ಏನು ಹುಬ್ಳಿಗೆ ಹೋದಂತ ಸಂದರ್ಭದಲ್ಲಿ ವಿಚಾರ ಏನು ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಏನು ದಯಾನಂದ ಮೂರ್ತಿ ಅವರ ಕುಟುಂಬದವರು
ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗುಬ್ಬಿ ಪೊಲೀಸ್ ಠಾಣೆಗೆ ಏನು ದೂರನ್ನ ಕೊಡ್ತಾರೆ. ಈ ಒಂದು ದೂರಿನ ಆಧಾರದ ಮೇಲೆ ಪೊಲೀಸರು ಒಂದು ಬಲೆಯನ್ನ ಬೀಸ್ತಾರೆ. ಸತತ 1 ತಿಂಗಳ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ನಂತರ ಈ ಒಂದು ನಕಲಿ ಗ್ಯಾಂಗ್ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಚಂದ್ರಕಲಾ. ಮಹೇಶ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಮದುವೆ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಂತಹ ಲಕ್ಷ್ಮಿ ಅವರಿಂದಾನೇ ಇಷ್ಟೆಲ್ಲ ದುರಂತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಗ್ರಾಮದ ಪಾಲಾಕ್ಷಯ್ಯ ಅನ್ನುವಂಥವ್ರು ತಮ್ಮ ಮಗ ದಯಾನಂದ ಮೂರ್ತಿಗೆ 37 ವರ್ಷ ದಾಟಿದ್ರು ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತ ಈ ರೀತಿಯಾದಂತಹ ಏನು ಈ ಬ್ರೋಕರ್ ಲಕ್ಷ್ಮಿ ಅವರು ಹೇಳಿದಕ್ಕೆಲ್ಲ ಹೂಗುಟ್ಟಿ ಈ ರೀತಿ ಒಂದು ದುರಂತದಲ್ಲಿ ಮಿಂದೆದ್ರ ಅಂತ. ಖಂಡಿತ ಚಂದ್ರಕಲಾ. ಏನು ಈ ಬ್ರೋಕರ್ ಲಕ್ಷ್ಮಿ ಏನಿದ್ದಾರೆ, ಆಕೆ 1.5 ಲಕ್ಷವನ್ನ ಈ ಒಂದು ಮದುವೆ ಮಾಡಿಸೋದಕ್ಕೆ, ಹೆಣ್ಣನ್ನ ಕರ್ಕೊಂಬಂದು ಎಲ್ಲವನ್ನೂ ಕೂಡ ಮಾಡಿಸೋದಕ್ಕೆ 1.5 ಲಕ್ಷವನ್ನ ಆ ಒಂದು ಪಾಲಾಕ್ಷಯ ಏನು ಅವರ ಕಡೆಯಿಂದ ಈ ಒಂದು ದುಡ್ಡನ್ನು ಕೂಡ ತೆಗೆದುಕೊಳ್ತಾರೆ. ಆ ನಂತರ ಆ ದುಡ್ಡನ್ನು ತೆಗೆದುಕೊಂಡು ಮದುವೆ ಎಲ್ಲ ಮಾಡ್ತಾರೆ. ಅಂದ್ರೆ ಅವರ ಅಂದ್ರೆ ಅವರ ಒಂದು ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ ನಲ್ಲೇನೆ ದೊಡ್ಡಪ್ಪ ಚಿಕ್ಕಪ್ಪ ಬಂಧು ಬಳಗ ಇವ್ರನ್ನೆಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಈ ಒಂದು ಮಹಾ ಮೋಸವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಚಾರದ ಅಂದ್ರೆ ಇವರ ಒಂದು ಆಧಾರ್ ಕಾರ್ಡ್ ನ ಏನು ತಿದ್ದುಪಡಿ ಮತ್ತೆ ನಕಲಿ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಈ ಒಂದು ಗ್ಯಾಂಗ್ ನ ಬೆನ್ನತ್ತಿದಂತ ಸಂದರ್ಭದಲ್ಲಿ ಇವರು ಬೆಂಗಳೂರು ಅಂದ್ರೆ ಹುಬ್ಳಿ ಮತ್ತೆ ಆಂಧ್ರ ಈ ಕಡೆ ಭಾಗದಲ್ಲಿ ಈ ಒಂದು ಗ್ಯಾಂಗು ತಲೆಮರೆಸ್ಕೊಂಡಿತ್ತು. ಅವರನ್ನ ಈಗ ಬಂಧಿಸಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಅವರೇ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ದಯಾನಂದ ಮೂರ್ತಿ ಅವರಿಗೆ ಏನು ಮದುವೆಗೆ ಹೆಣ್ಣು ಸಿಕ್ಕ ಖುಷಿಯಲ್ಲಿ ಒಪ್ಕೊಂಡ್